ವೇದಿಕೆಯಲ್ಲಿ ಇರುವಂಥ ಮುಖ್ಯ ಭಾಷಣಕಾರರಿಗೆ ಕರೆದಂಥ ರಿಯಾಜ್ ಅಹಮದ್ ಅವರೇ ಹಾಗೂ ನಮ್ಮ ಉಸ್ತಾದ್ ಅವರೇ ಹಾಗೂ ನಮ್ಮ ಒಂದು ಈ ಊರಿನ ಒಂದು ಎವರ್ಗ್ರೀನ್ ಹೀರೋ ಅಂತಲೇ ಅವ್ರನ್ನ ಕರಿಬೋದು. ಯಾಕಂದರೆ ಜಮಾಲ್ ಸಾಹೇಬರು ಅವರು ಕುರಾನ್ ಜೊತೆಗೆ ಸಂಸ್ಕೃತ ಕೂಡ ಅವರು ಮಾತಾಡ್ತಾರೆ ತುಂಬ ಚೆನ್ನಾಗಿ. ಕೆಲವರು ನಮ್ಮ ಊರಿನಲ್ಲಿದ್ದಾರೆ, ಅವರಿಗೆ ಅವ್ರದ್ದೇ ಗೊತ್ತಿಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಜಮಾಲ್ ಸಾಹೇಬ್ರ ಹತ್ರ ಅವ್ರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ. ಈ ಒಂದು ಕಾರ್ಯಕ್ರಮ ವಫ್ ವಿರುದ್ಧ ನಾವು ಮಾಡಬೇಕು ಅಂತ ಕೂತಲ್ಲೇ ಏನೋ ಒಂಥರ ಮನಸ್ಸಿಗೆ ಬರ್ತಾಯಿತ್ತು. ಆ ಮನಸ್ಸಿಗೆ ಬರೋ ಟೈಮಲ್ಲಿ ಒಬ್ಬನೇ ಕೂತ್ಕೊಂಡು ಭಾಳ ಯೋಚನೆ ಮಾಡ್ತಾಯಿದ್ದೆ, ತುಂಬ ಬೇಸರ ಕೂಡ ಆಗ್ತಾಯಿತ್ತು. ಆವಾಗ ನಮ್ಮ ಯುವಕರ ಜೊತೆಯಲ್ಲಿ ಚರ್ಚೆ ಮಾಡಿದೆ, ಏನಾರು ಒಂದು ಮಾಡುವ ಅಂತ. ಆ ಸಂದರ್ಭದಲ್ಲಿ ಒಂದು 4 ಜನ ಯುವಕರು ಬಂದರು, ತಹಶೀಲ್ದಾರ್ಗೆ ಮನವಿ ಕೊಡುವ ಅಂತ. ಇದು ತಹಶೀಲ್ದಾರ್ಗೆ ಮನವಿ ಕೊಟ್ಟರೆ ಆಗಲ್ಲ, ನಾವು ಒಂದು ಹೋರಾಟ ಮಾಡಬೇಕು ಅಂತ. ಆ ಟೈಮಲ್ಲಿ 5 ಮಸೀದಿಯ ಅಧ್ಯಕ್ಷಗಳು ಇಲ್ಲಿದ್ದಾರೆ, ಅವ್ರನ್ನ ಕರೆದ್ವಿ. ಅವ್ರು ಹೇಳಿದ್ರು, ನಿಂದೊಬ್ಬನದೇ ಹೋರಾಟ ಅಲ್ಲಪ್ಪ, ಇದು ನಮ್ಮೆಲ್ಲರಿಗೂ ಇಡೀ ದೇಶದಲ್ಲಿ ಎಷ್ಟು ಮುಸಲ್ಮಾನರಿದ್ದಾರೆ ಅವ್ರಿಗೆಲ್ಲರಿಗೂ ಬೇಕಾದಂಥ ಇದೊಂದು ಕಾಯ್ದೆ ಕಾನೂನು ತಿದ್ದುಪಡಿ ಮಾಡ್ತಾ ಇದ್ದಾರೆ, ಇದೆಲ್ಲರೂ ಹೋರಾಟ, ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೀವಿ, ನೀವೆಲ್ಲ ಸೇರಿ ಮಾಡಿ ಅಂತ. ಅದೇ ರೀತಿ ಒಂದಿಷ್ಟು ಯುವಕರನ್ನು ಕೇಳಿದಾಗ ಅವರು ಕೂಡ ನಿಮ್ಮ ಜೊತೆ ನಾವಿದ್ದೀವಿ ರಫೀಕ್ ಅವರೇ, ನೀವು ಹೋರಾಟ ಮಾಡಿ, ಆ ವಫ್ ಬಿಲ್ನ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ವಿ ಮನಸ್ಸಲ್ಲಿ. ಎಲ್ಲಿ ಚರ್ಚೆ ಮಾಡಬೇಕಂತ ಗೊತ್ತಾಗಿಲ್ಲ, ನೀವು ಕರೆದಿದ್ದೀರಿ, ನಿಮ್ಮೊಟ್ಟಿಗೆ ಇದ್ದೀರಿ ಅಂತ ಹೇಳಿದ್ರು. ಆದರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಇವತ್ತು ಏನು ಇನ್ನೊಂದಿಷ್ಟು ಜನ ಇಲ್ಲಿ ನರೇಂದ್ರ ಮೋದಿ ಅವ್ರನ್ನ ದೇವರಂತ ಬಿಂಬಿಸ್ತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ಇಂಡಿಯಾದಲ್ಲಿರುವ ಮುಸಲ್ಮಾನರಿಗೆ ರಕ್ಷಣೆ ಕೊಡಿ ಸ್ವಾಮಿ, ಇಂಡಿಯಾದಲ್ಲಿರೋ ಮುಸಲ್ಮಾನರ ಜಾಗಗಳನ್ನ ಕಾಪಾಡಿ. ನೀವು ಇಲ್ಲಿಂದ ಅಫ್ಘಾನಿಸ್ತಾನಕ್ಕೆ 2,500 ಕೋಟಿನ ನೀವು ಕೊಟ್ಟು ಅಫ್ಘಾನಿಸ್ತಾನ ಟೆರರಿಸ್ಟ್ ಅಂತ ಹೇಳ್ತೀರಿ, ಅವ್ರಿಗೆ 2,000 ಕೋಟಿ ಕೊಡ್ತೀರಿ. ಇಲ್ಲಿರುವಂಥ ಮುಸಲ್ಮಾನರು ಬಡಪಾಯಿಗಳ ಮೇಲೆ ಹಲ್ಲೆ ಮಾಡಿಸೋದು, ಅವರ ಜಾಗಗಳನ್ನ ಕೀಳೋದು, ಅವರ ಕಬರ್ಸ್ಥಾನಗಳನ್ನ ಕಿತ್ಕೊಳ್ಳೋದು, ಮಸೀದಿಗಳನ್ನ ಕಿತ್ಕೊಳ್ಳೋ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಅದೇ ರೀತಿ ಇವತ್ತು ನಮ್ಮ ಮುಸಲ್ಮಾನರು ಶೃಂಗೇರಿ ತಾಲೂಕಲ್ಲಿ ಒಂದಿಷ್ಟು ಜನ ಭಾಳ ಕಮ್ಮಿ ಸಂಖ್ಯೆಯಲ್ಲಿದ್ದೀವಿ. ಆದರೆ ಇವತ್ತು ಈ ಬಿಸಿಲು, ಇವತ್ತು ಶಾಮ್ಯಾನ, ಇವತ್ತು ಎಷ್ಟು ಜನ ಮಾತಾಡ್ತಾ ಇದ್ರು, ಶಾಮ್ಯಾನ ಹಾಕಬೇಕಿತ್ತು ಅಂತ. ಶಾಮ್ಯಾನ ಹಾಕಬಾರ್ದು ಅಂತ ಅನ್ನೋದೇ ನಮ್ಮ ತೀರ್ಮಾನ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಇದು ಹೋರಾಟ, ಇದು ಯಾವುದು ಮದುವೆ ಮನೆ ಅಲ್ಲ, ಯಾವುದೇ ಫಂಕ್ಷನ್ ಅಲ್ಲ, ಎಲ್ಲೂ ಕೂಡ ನಾವು ಸಂಬಂಧ ಬೆಳೆಸೋಕೆ ಹೋಗ್ತಾ ಇಲ್ಲ. ಇದು ಹೋರಾಟದ ಕಿಚ್ಚಿದು. ಇಲ್ಲಿ ಬಿಸಿಲಲ್ಲಿ ನಾಳೆ ನಮ್ಮನ್ನು ಬೆಂಕಿಯಲ್ಲಿ ನಿಲ್ಲಕ್ಕೆ ತಯಾರಾಗಿರ್ಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ಈ BJP ಅವ್ರಿಗೆ ಏನಾಗಿದೆ ಅಂದರೆ, ಈ ಅಷ್ಟು ಜಮಾಲ್ ಸಾಬ್ರು ಹೇಳಿದ್ರು, ಮುಸಲ್ಮಾನರು ಅಂದರೆ ಅವ್ರ ಮನೆ ದೇವ್ರ ಥರ ಅಂತೇಳಿ. ಯಾಕೆ ಅಂದರೆ ಬೆಳಗ್ಗೆ ಎದ್ದರೆ ಸಂಜೆ ಎದ್ರೆ ಮುಸಲ್ಮಾನರು ಹಂಗೆ, ಮುಸಲ್ಮಾನರು ಹಿಂಗೆ ಅಂತ. ಹಾಗೆ ಈ ಒಂದು ವಕ್ಫ್ ಕಾಯ್ದೆ ವಿರುದ್ಧ ನಾವೆಲ್ಲ TV ನೋಡ್ತಾ ಇದ್ದೀವಿ, ಪೇಪರ್ ನೋಡ್ತಿದ್ದೀವಿ, ವಾಟ್ಸಪ್ಗಳು ನೋಡ್ತಾ ಇದ್ದೀವಿ. ಅಸದುದ್ದೀನ್ ಓವೈಸಿ ಸಾಬ್ರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಬಿಲ್ನ ಪಾಸ್ ಮಾಡೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಎಷ್ಟೋ ಗರ್ಜನೆ ಮಾಡುವಂಥ ವ್ಯಕ್ತಿ, ಗರ್ಜಿಸ್ತಾ ವ್ಯಕ್ತಿ ಮಂಕು ಪಡೆದ ಹಾಗೆ ಕೂತರು. ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಗರ್ಜನೆ ಮಾಡಿದ್ರು ಅವರು ಲಾಸ್ಟಿಗೆ ಇಷ್ಟು ಮಾತಾಡ್ತಾ ಇದ್ರು, ಇಷ್ಟು ಹೇಳ್ತಾ ಇದ್ರು. ಈ BJP ಸರ್ಕಾರದವರು ಮಾನವತೆ, ಮನುಷ್ಯತ್ವನ ಮರೆತು ಮಾಡ್ತಾ ಇದ್ದಾರೆ. ಇವರಿಗೆ ಮನುಷ್ಯತ್ವನೇ ಇಲ್ಲ ಅನ್ನೋ ಥರದಲ್ಲಿ ಅವರು ಮಂಕು ಬರೆದ್ರು ಬಿಟ್ಟರೆ ಅಸದುದ್ದೀನ್ ಓವೈಸಿ ಅವರು ಯಾವತ್ತೂ ಹೆದರಲೂ ಇಲ್ಲ. ಅದೇ ರೀತಿ ನಮ್ಮ ಒಂದಿಷ್ಟು ಮುಸಲ್ಮಾನರು ಸಂಸದರು ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರು. ಆದರೆ ಇವತ್ತು ನಮ್ಮ ಶೃಂಗೇರಿ ಅಂತ ಸಣ್ಣ ಊರಿನಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದು ಬಿಸಿಲಿನಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಹೋದಂಥ ಇಲ್ಲಿಯ ಸಂಸದರು ಅವರು ಇವತ್ತು ತಿಳ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ನೀವು ಇಲ್ಲಿಂದ ಸಂಸದರಾಗಿ ಆಯ್ಕೆ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಹಿಂದೆ ನೀವು ನೋಡಿದಿರಿ, ಕರ್ನಾಟಕ ರಾಜ್ಯದಲ್ಲೇ ಪೂರಾ BJP ಬಂದೋಗಿತ್ತು, ಕಾಂಗ್ರೆಸ್ ಇರಲಿಲ್ಲ, ಯಾವ ಸರ್ಕಾರ ಇರಲಿಲ್ಲ. ಆವಾಗ BJP ಸರ್ವಾಧಿಕಾರ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಒಂದು ಮಾತು ಹೇಳ್ತೀನಿ, ಎಲ್ಲ ಸರ್ಕಾರ BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ, ನಮ್ಮ ಮುಸಲ್ಮಾನರನ್ನು ನೀವು ಕಡೆಗಣಿಸಿದರೆ ಖಂಡಿತವಾಗಲೂ ನಿಮಗೆ ರಾಜಕೀಯದಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಹಾಗೆ
ಈ ವಫ್ ಮಸೂದೆಯ ವಿಚಾರವಾಗಿ ಇವತ್ತು ನಾವು ಶೃಂಗೇರಿಯಲ್ಲಿ ಸೇರಿ, ಶೃಂಗೇರಿ ಕ್ಷೇತ್ರದಲ್ಲ ಇದು, ಬರೀ ರಿಯಾಜ್ ಅಹಮದ್ ಅವರೇ, ಇದು ಶೃಂಗೇರಿ ತಾಲೂಕಿನ ಒಂದು ಪ್ರತಿಭಟನೆ ಕರೆ ಕೊಟ್ಟಿರೋದು. ಆದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಬಿಸಿಲಿನಲ್ಲಿ ನೀವೆಲ್ಲರೂ ಹೋರಾಟದ ಕಿಚ್ಚನ್ನು ತೋರಿಸಿದಿರಿ. ಇದು ನರೇಂದ್ರ ಮೋದಿ ಅವರಿಗೆ ಹೋಗಿ ಮುಟ್ಲಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟು ಜನ BJPಯ ಸಂಸದಿದ್ದಾರೆ, ಏನು ನಮ್ಮ ವಿರುದ್ಧ ಮಾತಾಡ್ತಾರೆ, ಅವರಿಗೆ ಕೂಡ ಇದು ಖಂಡಿತ ಮುಟ್ಟತ್ತೆ ಅಂತ ಹೇಳ್ತಾ, ಈ ಮುಂದೆ ಯಾವುದೇ ಸಂದರ್ಭದಲ್ಲಿ ಯಾರೂ ಕೂಡ ಹೆದರ್ಕೊಳ್ಬೇಕಾಗಿಲ್ಲ. ಈಗ ಪ್ರತಿಭಟನೆ ಸಣ್ಣವರು, ಅಯ್ಯೋ ನಾವು ಬಂದರೆ ಏನಾಗ್ಬಿಡುತ್ತೋ, ಏನು ನಮ್ಮ ಅಂಗಡಿಗಳಿಗೆ ಯಾರು ಬರೋದಿಲ್ವೋ, ಈ ರೀತಿ ಯೋಚನೆಗಳು ಬಿಟ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಸಾವು ಅಲ್ಲನ ಕೈಯಲ್ಲಿದೆ. ಸಾವು ಅಲ್ಲನ ಕೈಯಲ್ಲಿ ನಿಂತಲೇ ಸಾಯ್ತೀವಿ, ಹೋಗ್ತಾ ಸಾಯ್ತೀವಿ. ಕೊರೋನಾ ಬಂದ ಸಂದರ್ಭದಲ್ಲಿ ಯಾರಿಗೂ ಜಾತಿ ಇರಲಿಲ್ಲ, ಅಲ್ಲಿ ಯಾರಿಗೂ ಒಬ್ಬಿಲ್ ಪಾಸ್ ಮಾಡಬೇಕಂತ ಬಂದಿಲ್ಲ, ಯಾವ ಜಾಗಗಳನ್ನ ಪಾಸ್ ಮಾಡಬೇಕಂತ ಬಂದಿಲ್ಲ. ಆವಾಗ ಎಲ್ಲ ಕೇಳ್ಕೊಂಡಿದೆ ಅಂದರೆ ಈ ಕೊರೋನಾ ಹೋಗಲಿ ಅಂಥೇಳಿ. ಅಲ್ಲಿ ಆವಾಗ ಮನುಷ್ಯ ಧರ್ಮ ಇತ್ತು ಇವರಿಗೆಲ್ಲ. ಅದು ಹೋದ್ಮೇಲೆ ಆ ಕೊರೋನಾದಲ್ಲಿ ಹೆಂಗೂ BJP ಒಂದಿಷ್ಟು ದುಡ್ಡು ತಿಂದರು, ಬಡವರಿಗೆ ವ್ಯಾಕ್ಸಿನ್ ಕೊಟ್ಟು ಇವತ್ತು ಎಷ್ಟೋ ಜನ ಕಡೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗ್ತಿರೋ ವಿದ್ವೇಷ ಈ ಕೊರೋನಾ ವ್ಯಾಕ್ಸಿನಿಂದ. ಅಲ್ಲಿ ಬರೀ ಮುಸಲ್ಮಾನರು ಸಾಯ್ತಾ ಇಲ್ಲ, ಇವತ್ತೆಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಸಾಯ್ತಾರೆ. ಯಾಕೆ ಇದನ್ನು ಪ್ರಶ್ನೆ ಮಾಡ್ತಿಲ್ಲ? ಆವಾಗ ನಮ್ಮನ್ನೆಲ್ಲ ನೀವು ಇಂಜೆಕ್ಷನ್ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನೀವು ಇಂಜೆಕ್ಷನ್ ತೊಗೊಳ್ಳಿಲ್ಲ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತೀವಿ, ಈ ರೀತಿಯಾಗಿ ಹೆದರಿಸಿ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಆ ವ್ಯಾಕ್ಸಿನ್ ದುಡ್ಡನ್ನು ತೊಗೊಂಡೋಗಿ ಟೆರರಿಸ್ಟ್ಗಳಿಗೆ ಕೊಡ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಇಲ್ಲಿ ಶೃಂಗೇರಿಯ ಒಂದಿಷ್ಟು ಸಂಘಟನೆಯವರು ಪ್ರತಿಭಟನೆ, ದಿನ ಬೆಳಗ್ಗೆ ಪ್ರತಿಭಟನೆ ಇರುತ್ತೆ ಅವ್ರದ್ದು, ಆ ಪಾಕಿಸ್ತಾನ ಹಂಗೆ, ಈ ಪಾಕಿಸ್ತಾನ ಹಿಂಗೆ ಅಂತ. ಆದರೆ ನಿಮ್ಮ ನಾಯಕರುಗಳಿಗೆ ಹೇಳ್ಬೇಕು ನೀವು, ಅವ್ರು ಯಾಕೆ ಸ್ವಾಮಿ ದುಡ್ಡು ಕೊಡ್ತೀರಿ ಅಂತೇಳಿ. ಇವತ್ತು ಬೆಳಗ್ಗೆ ಎದ್ರೆ ದಿನ ನಾವು ನೋಡ್ತಾ ಇದ್ರಿ TV ಮಾಧ್ಯಮಗಳಲ್ಲಿ, ಅಲ್ಲಿ ಬೀಫ್ ಹಿಡಿದ್ರು, ಇಲ್ಲಿ ದನ ಹಿಡಿದ್ರು, ಅಲ್ಲಿ ಹಿಡಿದ್ರು ಅಂತ. ಇವತ್ತು ಭಾರತ ದೇಶ ಗೋ ಹತ್ಯೆಯಲ್ಲಿ, ಎಕ್ಸ್ಪೋರ್ಟಲ್ಲಿ 2ನೇ ಸ್ಥಾನದಲ್ಲಿದೆ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾರು ನಮಗೆ ಹೇಳ್ತಾರೆ ಅವ್ರಿಗೆ ಕೇಳಬೇಕು, ಸ್ವಾಮಿ ಬನ್ನಿ ನಿಮ್ಮ ನಾಯಕರ ಫೋಟೋಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿ ನೀವಂತ. ನಮಗೆ ಬೀಫ್ ಬೇಕಂತ ಇಲ್ಲ, ನಾವೇನು ಬೇಕಾದ್ರೆ ತಿನ್ಕೊಂಡಿರ್ತೀವಿ. ನೀವು ಫಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಫಸ್ಟು ನೀವು ಅವ್ರು ತಡಿಬೇಕು, ತಡೆದು ಅವ್ರಿಗೆ ಹೇಳಬೇಕು. ಅವ್ರ ವಿರುದ್ಧ ನೀವು ಪ್ರತಿಭಟನೆ ಮಾಡಿ ತಾಕತ್ತಿದ್ರೆ ನೀವು ಅದಾಗತ್ತೆ ಇಲ್ಲ. ನೀವು ಬರ್ತೀರಾ, ಅಲ್ಲಿ ಮಸೀದಿ ಎದುರುಗಡೆ ನಿಂತ್ಕೊಂಡು ಕೂಗಾಟ ಮಾಡ್ತೀರಿ. ನಾನು ಕೇಳ್ತೀನಿ, ಮಸೀದಿ ಎದುರುಗಡೆ ಯಾಕಪ್ಪ ಮಾಡ್ತೀರಿ? ನಾವು ಯಾವುದು ದೇವಸ್ಥಾನ, ಎಲ್ಲ ದೇವಸ್ಥಾನ ಗೌರವ ಕೊಡ್ತೀವಿ. ಇವತ್ತು ಶೃಂಗೇರಿ ಶಾರದಾಂಬೆಯ ದೇವಸ್ಥಾನದಲ್ಲಿ ಕಪ್ಪೆಗೆ ಹಾವು ನೆರಳು ಕೊಟ್ಟಂಥ ಜಾಗ ಇದು. ಈ ಜಾಗದಲ್ಲಿ ಒಂದಿಷ್ಟು ಜನ ಕಿಡಿಗೇಡಿಗಳು ಕೂಗಾಡ್ತಾರೆ. ದಿನ ಬೆಳಗಾದ್ರೆ ನಮಗೆ ಅವಮಾನ ಮಾಡ್ತಾರೆ, ದಿನ ಬೆಳಗಾದ್ರೆ ಬೈತೀರಿ. ದಯವಿಟ್ಟು ಹೇಳ್ತೀನಿ, ನಮ್ಮ ಶೃಂಗೇರಿಯಲ್ಲೂ ಕೂಡ ನಾವು ಮುಸಲ್ಮಾನರಿದ್ದೀವಿ, ನಾವು ಕೂಡ ಹೋರಾಟಗಾರರೇ. ದಯವಿಟ್ಟು ನಮ್ಮನ್ನು ಯಾರು ಕೂಡ ಅವಮಾನ ಮಾಡಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಒಂದು ಹೋರಾಟಕ್ಕೆ ಬಂದ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.